ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ವತಂತ್ರ ಚಳವಳಿಯ 7ನೇ ತರಗತಿಯ ಪಾಠದಿಂದ ಮುಂದುವರೆದ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತೆ 1 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಂದೊಂದು ಪ್ರಶ್ನೆ ನಾವು ತಿಳ್ಕೊಳ್ತಾ ಹೋಗೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? 1856, 1857, 1861, 1847. ಅದು ನಡೆದಿದ್ದು 1857ರಲ್ಲಿ. ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು? 60, 72, 80, 100. 72. ಮೊದಲನೇ ಮಹಾಯುದ್ಧ ಆರಂಭವಾದ ವರ್ಷ? 1912, 1913, 1914, 1915. ಮೊದಲನೇ ಮಹಾಯುದ್ಧ ಆರಂಭವಾಗಿದ್ದು 1914ರಲ್ಲಿ. 1885ರಿಂದ 1905ರ ಕಾಲಘಟ್ಟವನ್ನು ಏನಂತ ಕರೆಯಲಾಗುತ್ತೆ? ತೀವ್ರಗಾಮಿಗಳ ಯುಗ, ಕ್ರಾಂತಿಕಾರಿಗಳ ಯುಗ, ಮಂದಗಾಮಿಗಳ ಯುಗ, ಗಾಂಧಿ ಯುಗ. ಅದನ್ನು ನಾವು ಮಂದಗಾಮಿಗಳ ಯುಗ ಅಂತ ಕರಿತೀವಿ. 1905ರಿಂದ 1919ರ ಕಾಲಾವಧಿಯನ್ನ ಯಾರ ಯುಗ ಅಂತ ಕರೆಯಲಾಗುತ್ತದೆ? ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಗಾಂಧಿ ಯುಗ, ಕ್ರಾಂತಿಕಾರಿಗಳ ಯುಗ. ಯಾರ ಯುಗ ಅಂತ ಕರಿತೀವಿ ಅಂದ್ರೆ ಅದನ್ನ ನಾವು ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ಅದೇ ರೀತಿ 1919ರಿಂದ 1947ರ ಕಾಲಾವಧಿ ಯಾವ ನಾಯಕರ ಯುಗವೆಂದು ಪ್ರಸಿದ್ಧವಾಗಿದೆ? ಅದು ಗಾಂಧಿ ಯುಗ ಅಂತ ಪ್ರಸಿದ್ಧವಾಗಿದೆ. 44ನೇ ಪ್ರಶ್ನೆ, 1906ರಲ್ಲಿ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದು? ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದು? ಅದು ಲಾಹೋರ್, ಕರಾಚಿ, ಢಾಕಾ, ದೆಹಲಿ. ಢಾಕಾದಲ್ಲಿ ಆ ಒಂದು ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. 45ನೇದು, ಸ್ವತಂತ್ರ ಹೋರಾಟದಲ್ಲಿ ನೇಣುಗಂಬ ಹೇರಿದ ಭಾರತದ ಮೊದಲ ಹುತಾತ್ಮ ಯಾರು? ಭಗತ್ ಸಿಂಗ್, ಮಂಗಲ್ ಪಾಂಡೆ, ರಾಜಗುರು, ಖುದೀರಾಮ್ ಬೋಸ್. ಯಾರು ಅಂದ್ರೆ ಖುದೀರಾಮ್ ಬೋಸರು ಮೊದಲ ಬಾರಿಗೆ ಹುತಾತ್ಮರಾದವರು ನೇಣುಗಂಬವನ್ನ ಏರಿ. 46ನೇ ಪ್ರಶ್ನೆ, ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ನೀಡಿ ಪ್ರಸಿದ್ಧರಾದವರು ಯಾರು? ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್. ಯಾರು ಅಂದ್ರೆ ಭಗತ್ ಸಿಂಗ್, ಇನ್ಕಿಲಾಬ್ ಜಿಂದಾಬಾದ್ ಅಂತ. 47ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಯಾವುದು? ಅಕ್ಟೋಬರ್ 2, 1869, ಅಕ್ಟೋಬರ್ 1, 1870. ಅದೇ ರೀತಿ ಅಕ್ಟೋಬರ್ 2, 1872, ಅಕ್ಟೋಬರ್ 3, 1868. ಅವರದು ಅಕ್ಟೋಬರ್ 2, 1869. ಗಾಂಧೀಜಿಯವರ ಹೋರಾಟದ ಪ್ರಮುಖ ವಿಧಾನ ಯಾವುದಾಗಿತ್ತು? ಅಹಿಂಸಾ, ಸತ್ಯಾಗ್ರಹ, ಶಸ್ತ್ರ ಹೋರಾಟ, ರಾಜಕೀಯ ಮಾತುಕತೆ. ಅವ್ರದ್ದು ಸತ್ಯಾಗ್ರಹವಾಗಿತ್ತು. ಗಾಂಧೀಜಿ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮ ಸ್ಥಾಪಿಸಿದ ವರ್ಷ ಯಾವುದು? 1915, 1916, 1917, 1918. 1916ರಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಜಯಪ್ರಕಾಶ್ ನಾರಾಯಣ್ ರವರ ಆಂದೋಲನವನ್ನು ಏನಂತ ಕರಿತೀವಿ? ಹೋರಾಟ ಕ್ರಾಂತಿ, ಸಂಪೂರ್ಣ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ರಾಜಕೀಯ ಕ್ರಾಂತಿ. ಅವರದನ್ನ ಸಂಪೂರ್ಣ ಕ್ರಾಂತಿ ಅಂತ ನಾವು ಕರಿತೀವಿ. ಅದೇ ರೀತಿ ಚಂಪಾರಣ್ಯ ಚಳವಳಿಯ ಮೂಲಕ ಪ್ರಮುಖ ನಾಯಕರಾದವರು ಯಾರು? ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಬಾಬು ರಾಜೇಂದ್ರ ಪ್ರಸಾದ್, ಲಾಲಾ ಲಜಪತ್ ರಾಯ್. ಬಾಬು ರಾಜೇಂದ್ರ ಪ್ರಸಾದ್ ಅವರು ಚಂಪಾರಣ್ಯ ಚಳವಳಿಯ ಮೂಲಕ ಪ್ರಸಿದ್ಧ ನಾಯಕರಾದರು, ಪ್ರಮುಖ ನಾಯಕರಾದರು. ಮಲಬಾರ್ ಪ್ರದೇಶದ ಮುಸ್ಲಿಮರನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಪಠಾಣರು, ಮೋಪ್ಲಾಗಳು, ಅಫ್ಘಾನಿಗಳು, ಅರಬ್ಬರು. ಅವರನ್ನ ಮೋಪ್ಲಾಗಳು ಅಂತ ಕರೀತೀವಿ. ರಾಣಿ ಅಬ್ಬಕ್ಕಾದೇವಿ ಯಾವ ಮನೆತನಕ್ಕೆ ಸೇರಿದವರು? ಚಾಳುಕ್ಯ, ಹೊಯ್ಸಳ, ಚೌಟ, ವಿಜಯನಗರ. ಅವರು ಚೌಟ ಮನೆತನಕ್ಕೆ ಸೇರಿದವರು. ಎಸ್ ನಿಜಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದವರು ಯಾರು? ದೇವರಾಜ ಅರಸ್, ಬಿ ರಾಚಯ್ಯ, ಎಂ ವೀರಪ್ಪ ಮೊಯ್ಲಿ, ಕೆಂಗಲ್ ಹನುಮಂತಯ್ಯ. ಬಿ ರಾಚಯ್ಯನವರು. ಪ್ರತ್ಯೇಕ ಮುಸ್ಲಿಂ ದೇಶಕ್ಕಾಗಿ ಪಟ್ಟು ಹಿಡಿದವರು ಯಾರು? ಮೌಲಾನಾ ಆಜಾದ್, ಲಿಕಾಯತ್ ಅಲಿ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ, ಸರ್ ಸೈಯದ್ ಅಹಮದ್ ಖಾನ್. ಯಾರು ಅವರು ಪ್ರತ್ಯೇಕ ಮುಸ್ಲಿಂ ಇದಕ್ಕೆ? ಮೊಹಮ್ಮದ್ ಅಲಿ
ಜಿನ್ನಾ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಜೇಂದ್ರ ಪ್ರಸಾದ್. ಸೊ ನೆಹರು. ಎರಡನೇ ಮಹಾಯುದ್ಧದ ಅವಧಿ ಯಾವುದು? 1938ರಿಂದ 1944, 1939ರಿಂದ 1945, 1940ರಿಂದ 1946, 1937ರಿಂದ 1943. ಸೊ ಅದು 1939ರಿಂದ 1945. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನನವಾದ ವರ್ಷ ಯಾವುದು? ಸೊ ಯಾವಾಗ ಅವರು ಜನನವನ್ನು ಹೊಂದಿದ್ದರು? ಸೊ 1891ರಲ್ಲಿ ಏಪ್ರಿಲ್ 14ರಂದು ಮಾಹೋ ಎಂಬಲ್ಲಿ ಜನನ ಆಗುತ್ತೆ. ಗಾಂಧೀಜಿಗೆ ರಾಜಕೀಯ ಸ್ವಾತಂತ್ರ್ಯ ಮುಖ್ಯ, ಆದರೆ ಸಮಾಜ ಸ್ವಾತಂತ್ರ್ಯಕ್ಕೆ ಮೊದಲ ಆದ್ಯತೆ ನೀಡಿದವರು ಯಾರು? ನೆಹರು, ಚಂದ್ರಬೋಸ್, ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್. ಸೊ ಯಾರು? ಅಂಬೇಡ್ಕರ್ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಎಒ ಸ್ಥಾಪನೆ ಮಾಡ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನ ಯಾರು ಸ್ಥಾಪನೆ ಮಾಡ್ತಾರೆ? ಭಗತ್ ಸಿಂಗ್, ತಿಲಕ್, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್. ಅದಕ್ಕೆ ಸುಭಾಷ್ ಚಂದ್ರ ಬೋಸ್. ಬಿಪಿನ್ ಚಂದ್ರಪಾಲರು ನ್ಯೂ ಇಂಡಿಯಾ, ಅರವಿಂದರು ಕೇಸರಿ ಯಂಗ್ ಇಂಡಿಯಾ, ಸ್ವರಾಜ್. ಸೊ ಅವರು ಒಂದೇ ಮಾತರಂ. ಬಂಗಾಳ ವಿಭಜನೆ 1905ರಲ್ಲಾಗುತ್ತೆ. ಸೊ ಬಂಗಾಳದ ವಿಭಜನೆ ರದ್ದಾಗಿದ್ದು 1909, 10, 11, 12 ಯಾವ ಇಸ್ವಿಯಲ್ಲಿ? 1911ರಲ್ಲಿ. ನೈಟ್ಹುಡ್ ಪದವಿಯನ್ನ ರವೀಂದ್ರನಾಥ್ ಟ್ಯಾಗೂರ್ ಅವರು ಹಿಂತಿರುಗಿಸ್ತಾರೆ. ಅದೇ ಕೈಸರ್ ಹಿಂದ್ ಪದವಿಯನ್ನ ಯಾರು? ಸೊ ಮಹಾತ್ಮ ಗಾಂಧೀಜಿ ಹಿಂತಿರುಗಿಸ್ತಾರೆ. ಸ್ವತಂತ್ರ ದಿನವನ್ನ ಆಗಸ್ಟ್ 15ರಂದು ಆಚರಣೆ ಮಾಡ್ತೀವಿ. ಗಣರಾಜ್ಯ ದಿನವನ್ನ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಜನವರಿ 26ರಂದು. 1917ರಲ್ಲಿ ಚಂಪಾರಣ ಸತ್ಯಾಗ್ರಹ. 1919 ಖಿಲಾಫತ್ ಚಳವಳಿ, ರೌಲತ್ ಕಾಯಿದೆ, ಅಸಹಕಾರ ಚಳವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸೊ ಅದಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸೊ ದೇಶಬಂಧು ಅಂತ ಚಿತ್ತರಂಜನ್ ದಾಸನ್ನ ಕರಿತೀವಿ. ನೇತಾಜಿ ಅಂತ ಯಾರನ್ನ ಕರಿತೀವಿ? ಸೊ ಅವರನ್ನ ಸುಭಾಷ್ ಚಂದ್ರ ಬೋಸನ್ನ ಕರಿತೀವಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಲ್ಲಿ ಚೌರ ದುರಂತ ಆಗಿದ್ದು ಯಾವಾಗ? 1922ರಲ್ಲಿ. ಭಾರತೀಯರಿಗೆ ರಾಜಕೀಯವಾಗಿ ಪ್ರೇರಣೆಯಾದ ಯುರೋಪಿಯನ್ ಪರಿಕಲ್ಪನೆಗಳು ಯಾವುವು? ಸೊ ಯಾವ್ಯಾವು ಅಂದ್ರೆ ಇವು 1 ಅಂಕದ ಪ್ರಶ್ನೋತ್ತರಗಳು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅನ್ನೋದು. ರಾಷ್ಟ್ರೀಯತೆ ಎಂದರೇನು? ಸೊ ರಾಷ್ಟ್ರೀಯತೆ ಅಂದ್ರೆ ಒಂದು ರಾಷ್ಟ್ರದ ಜನರಲ್ಲಿ ಇರತಕ್ಕಂತ ಒಂದು ಭಾವನೆ, ಮನೋಭಾವನೆ. ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದು ಮನೋಭಾವನೆಯನ್ನ ನಾವು ರಾಷ್ಟ್ರೀಯತೆ ಅಂತ ಕರಿತೀವಿ. ಭಾರತದ ಉಕ್ಕಿನ ಮನುಷ್ಯ ಯಾರು? ಸೊ ಸರ್ದಾರ್ ವಲ್ಲಭಾಯ್ ಪಟೇಲನ್ನ ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಸಂವಿಧಾನ ಕರಡು ಸಮಿತಿಯ ರಚನಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಾಲ ಗಂಗಾಧರ ತಿಲಕರು ಪ್ರಕಟಿಸಿದ ಪತ್ರಿಕೆಗಳು ಕೇಸರಿ ಮತ್ತು ಮರಾಠ ಅಂತಕ್ಕಂಥ ಪತ್ರಿಕೆಗಳನ್ನ ಪ್ರಕಟಿಸುತ್ತಾರೆ. ಸೊ ಸೂರತ್ ಒಡಕು ಅಂದ್ರೆ ಏನು? 1907ರ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಉಂಟಾದ ಭಿನ್ನಾಭಿಪ್ರಾಯವಾದಾಗ ಕಾಂಗ್ರೆಸ್ ವಿಭಜನೆಯಾಗುತ್ತೆ. ಸೊ ಆ ಒಂದು ಘಟನೆಯನ್ನ ನಾವು ಸೂರತ್ ಒಡಕು ಅಂತ ಕರಿತೀವಿ. ಸೊ ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸಿದವರು ಯಾರು? ಬಾಲ ಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸಿದರು. ಭಾರತ ಸ್ವತಂತ್ರ ಹೋರಾಟದ ಮೊದಲ ಕ್ರಾಂತಿಕಾರಿ ಎಂದು ಯಾರನ್ನ ಕರಿತೀವಿ? ಸೊ ಯಾರನ್ನ ಕರಿತೀವಿ? ಭಾರತದ ಸ್ವತಂತ್ರ ಹೋರಾಟಗಾರ ಅಂತ, ಮೊದಲ ಸ್ವತಂತ್ರ ಹೋರಾಟಗಾರ. ಸೊ ಅವರು ವಾಸುದೇವ ಬಲವಂತ ಫಡಕೆ ಅಂತ. ಸೊ ಅವರು ಮಂಗಲ್ ಪಾಂಡೆ ಅಲ್ಲ, ವಾಸುದೇವ ಬಲವಂತ ಫಡಕೆ ಅನ್ನೋರು ಮೊದಲ ಕ್ರಾಂತಿಕಾರಿ, ಸ್ವತಂತ್ರ ಭಾರತದ ಮೊದಲ ಕ್ರಾಂತಿಕಾರಿ ಅವರು. ಸೊ ಗಾಂಧೀಜಿಯವರ ಹೋರಾಟದ ಅಸ್ತ್ರಗಳ್ಯಾವು? ಸತ್ಯ ಮತ್ತು ಅಹಿಂಸೆ. ಗಾಂಧೀಜಿಯವರ ತಂದೆ ತಾಯಿ ಹೆಸರು? ಕರಮ್ಚಂದ್ ಗಾಂಧಿ ಮತ್ತು ತಾಯಿ ಪುತಲಿ ಬಾಯಿ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ಏಕೆ? ದಾದಾ ಅಬ್ದುಲ್ಲಾ ಕಂಪನಿಯ ಆಹ್ವಾನದ ಮೇರೆಗೆ ಕಾನೂನು ಸಲಹೆಗಾರರಾಗಿ ಅವರು ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಅಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡ್ತಾರೆ. ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಗೋಪಾಲಕೃಷ್ಣ ಗೋಖಲೆ. ಸೈಮನ್ ನಿಯೋಗವನ್ನು ಭಾರತೀಯರು ಯಾವ ಘೋಷಣೆಯಿಂದ ಬಹಿಷ್ಕರಿಸಿದರು? ಸೈಮನರೇ ಹಿಂತಿರುಗಿ ಎಂದು. ಭೂದಾನ ಚಳವಳಿಯನ್ನು ಆರಂಭಿಸಿದವರು ಯಾರು? ವಿನೋಬಾ ಭಾವೆಯವರು ಭೂದಾನ ಚಳವಳಿಯನ್ನು ಆರಂಭಿಸಿದವರು. ಆದಿವಾಸಿಗಳ ದಂಗೆಗೆ ಪ್ರಮುಖ ಕಾರಣ ಅಥವಾ ಲಕ್ಷಣ ಯಾವುದು? ಬ್ರಿಟಿಷರ ಅರಣ್ಯ ನೀತಿಗಳು, ಶೋಷಣೆ ವಿರುದ್ಧ ಹೋರಾಟ ಮುಂತಾದವುಗಳು. ಪ್ರಮುಖ ಆದಿವಾಸಿ ಪಂಗಡಗಳ್ಯಾವು? ಸಂತಾಲರು, ಕೋಲ, ಮುಂಡ, ನಾಗ ಅಂತಕ್ಕಂಥವು ಪ್ರಮುಖ ಆದಿವಾಸಿ ಪಂಗಡಗಳು. ಚಂಪಾರಣ್ಯ ಚಳವಳಿ ಮೂಲಕ ನಾಯಕರಾಗಿ ರೂಪುಗೊಂಡವರು ರಾಜೇಂದ್ರ ಪ್ರಸಾದರವರು. ಕೇಡಾ ರಹಿತ ಹೋರಾಟದ ಮೂಲಕ ರಾಜಕೀಯವಾಗಿ ಬೆಳೆದ ನಾಯಕರು ಯಾರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್.
ಮಾಪಿಳ್ಳೆಗಳು ದಂಗೆ ಏಳಲು ಕಾರಣಗಳು ಅಂದ್ರೆ ಮಾಪಿಳ್ಳೆಗಳಿಗೆ ಆಗಾಗ ಮಾಡುತ್ತಿದ್ದ ಗೇಣಿ ಹೆಚ್ಚಳದಿಂದ ಅವರು ಕುಪಿತಗೊಂಡು ರುಚಿಗೆದ್ದು ದಂಗೆಗೆ ಹೇಳ್ತಾರೆ. ರಾಣಿ ಹಬ್ಬಕ್ಕನ ಸ್ಮರಣಾರ್ಥವಾಗಿ ಉಳ್ಳಾಳದಲ್ಲಿ ಯಾವ ಉತ್ಸವ ಆಚರಿಸುತ್ತಾರೆ? ರಾಣಿ ಹಬ್ಬಕ್ಕ ಉತ್ಸವ ಬಳ್ಳಾರಿ ಸಿದ್ದಮ್ಮ ಗ್ರಾಮೀಣ ಬಡ ಮಹಿಳೆಯರ ಆರೋಗ್ಯಕ್ಕಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು? ಮಾತೃ ಮಂದಿರ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಭಾರತದ ಕೊನೆಯ ಬ್ರಿಟಿಷ್ ವೈಸ್ರಾಯ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಪಾಕಿಸ್ತಾನ ಭಾರತದಿಂದ ಯಾವಾಗ ಪ್ರತ್ಯೇಕಗೊಂಡಿತು? 1947 ಆಗಸ್ಟ್ 14ರಂದು ಪ್ರತ್ಯೇಕಗೊಳ್ಳುತ್ತೆ. 2 ರಾಷ್ಟ್ರಗಳ ಸಿದ್ಧಾಂತದ ಪ್ರತಿಪಾದಕರು ಯಾರು? ಮೊಹಮ್ಮದ್ ಅಲಿ ಜಿನ್ನಾ. ನೀವು ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಸುಭಾಷ್ ಚಂದ್ರ ಬೋಸ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಬಾಲಗಂಗಾಧರ್ ತಿಲಕ್. ಐಎನ್ಎಯನ್ನು ವಿಸ್ತರಿಸಿ. ಸೊ ಐಎನ್ಎ ಅಂದ್ರೆ ಏನು? ಭಾರತೀಯ ರಾಷ್ಟ್ರೀಯ ಸೇನೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೊ ಇದನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದ್ದು. ಸೊ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.